ಮೇ 3ನೇ ತಾರೀಕು ಒಂದು ಗಂಡಾನೆಯನ್ನು ಕಾಸಿನಲ್ಲಿ ಹಿಡಿದಾದ ಮೇಲೆ ಅದಕ್ಕೆ ರೇಡಿಯೋ ಕಾಲರನ್ನು ಮಾಡಿ ನಮ್ಮ ಭದ್ರಾ ಟೈಗರ್ ರಿಸರ್ವಲ್ಲಿ ಒಂದು ಸಾಫ್ಟ್ ರಿಲೀಸ್ ಮಾಡಿದ್ರು. ಸೊ ಅಲ್ಲಿಂದ ಈ ಆನೆ ಕಳೆದ ಒಂದು ತಿಂಗಳ ಹಿಂದೆಯಿಂದ ಮೂವ್ಮೆಂಟ್ ಇರ್ತಾ ಇತ್ತು. ಈಗ ನಿನ್ನೆ ನೋಡಿದ್ರೆ ನಮ್ಮ ಸಿದ್ದಾಪುರ ಪ್ಲೇಸ್ಗೆ ಅಲ್ಲಿಂದ ಆನೆಗಳು ನಡ್ಕೊಂಡು ಬಂದಿದೆ ಮೇನ್ ರೋಡಲ್ಲಿಯೇ. ಹತ್ತಿರ ಒಂದು 200-250 ಕಿಲೋಮೀಟರ್ ಲಾಸ್ಟ್ ಒಂದು ತಿಂಗಳು ಈ ಆನೆಯನ್ನು ಟ್ರಾವೆಲ್ ಮಾಡಿದೆ. ಸೊ ಇಲ್ಲಿ ಬಂದಾದ ಮೇಲೆ ನಿನ್ನೆ ಸ್ವಲ್ಪ ನಾವು ಸ್ಕೂಲ್ಗಳಿಗೆಲ್ಲ ರಜಾ ಬಿಟ್ಟು ಎಲೆಕ್ಟ್ರಿಸಿಟಿ ಲೈನ್ನ ಸ್ವಲ್ಪ ಕಟ್ ಮಾಡಿ ಡ್ರೈವ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀವಿ. ಬಟ್ ಡ್ರೈವ್ ಮಾಡಿದರೆ ಅದು ಬೇರೆ ಕಡೆ ಹೋಗಲಿಕ್ಕೆ ಅದಕ್ಕೆ ದಾರಿ ಸಿಗ್ತಿರಲಿಲ್ಲ. ಮತ್ತೆ ಎಲ್ಲಿಂದ ಡ್ರೈವ್ ಮಾಡಿದ್ವಿ ಅಲ್ಲಿಯೂ ಬಂದು ಸೇರಿಕೊಂಡಿದೆ. ಸೊ ಇವತ್ತು ನಾವು ನಮ್ಮ ಸಕಲೇಶಪುರದಿಂದ 3 ಸಾಕಾಣೆಗಳು, ದೆನ್ ಮತ್ತಿಕೋಡು ನಾಗರಗೋಲೆಯಿಂದ 3 ಸಾಕಾಣೆಗಳು ತರಿಸಿ ಒಂದು ಡಾಟ್ ಮಾಡಿ ಬೇರೆ ಕಡೆ ಬಿಟ್ಬಿಡೋಣ ಅಂತ ಹೇಳಿ ನಾವು ನಮ್ಮ ಮೇಲಾಧಿಕಾರಿಯಲ್ಲಿ ಮಾತಾಡುವಾಗ ಈಗ ನಮ್ಮ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಆನೆಯನ್ನು ಹಿಡಿಲಿಕ್ಕೆ ಒಂದು ಅನುಮತಿಯನ್ನು ನೀಡಿದ್ದಾರೆ. ಆ ಅನುಮತಿ ಮೇರೆಗೆ ಇವತ್ತು ಈ ಗಂಡಾನೆಯನ್ನು ನಾವು ನಮ್ಮ ವೆಟರ್ನರಿ ಡಾಕ್ಟರ್ 3 ಜನ ಇದ್ದಾರೆ, ಡಾಕ್ಟರ್ ಸಹಾಯದೊಂದಿಗೆ ಪ್ಲಸ್ ನಮ್ಮ ಸಾಕಾಣೆಗಳ ಸಹಾಯದೊಂದಿಗೆ ನಮ್ಮ ಸ್ಟಾಫ್ ಸಹಾಯದೊಂದಿಗೆ ಈ ಆನೆಯನ್ನು ಈಗ ಡಾಟ್ ಮಾಡಿದ್ದೀವಿ. ಈಗ ಕಂಡೀಷನ್ ರಿವೈವ್ ಆಗ್ತಾ ಇದೆ. ಈಗ ಡಾಟ್ ಮಾಡಿರುವ ಆನೆ ಹೆಲ್ತ್ ಕಂಡೀಷನ್ ಚೆನ್ನಾಗಿದೆ ಅಂತ ಡಾಕ್ಟರ್ಗಳು ಈಗ ಹೇಳ್ತಿದ್ದಾರೆ. ಈಗ ಇನ್ನೂ ಒಂದು ಗಂಟೆಯಲ್ಲಿ ನಾವು ಈ ಆನೆಯನ್ನು ಎಚ್ಚರ ಬಂದ್ಬಿಡುತ್ತೆ. ಇದನ್ನು ನಾವು ಲಾರಿಯಲ್ಲಿ ಲೋಡ್ ಮಾಡಿ ನಮ್ಮ ಸಕಲೇಶಪುರದಲ್ಲಿ ಒಂದು ಸಕ್ಕರೆ ಬೈಲಲ್ಲಿ ಒಂದು ಕ್ರಾಲನ್ನು ರೆಡಿ ಮಾಡಿದ್ದೀವಿ ಶಿವಮೊಗ್ಗದಲ್ಲಿ. ಅಲ್ಲಿ ಈ ಆನೆಯನ್ನು ನಾವು ಶಿಫ್ಟ್ ಮಾಡ್ತೀವಿ. ಇವತ್ತಿನ ಕಾರ್ಯಾಚರಣೆಯಲ್ಲಿ ಆ್ಯಕ್ಚುಲ ಬೆಳಿಗ್ಗೆಯಿಂದ ಈಗ ನಾವು ಶುರು ಮಾಡಿದ್ದೀವಿ. ನಮ್ಮ ಸ್ಟಾಫ್ ಪ್ಲಸ್ ಡಾಕ್ಟರ್ ಟೀಮು, ಈವನ್ ETF ಟೀಮು ಚಿಕ್ಕಮಗಳೂರಿಂದ ಬಂದಿದ್ದಾರೆ. ಪ್ಲಸ್ ಹಾಸನಿಂದ ನಮಗೆ ಆ್ಯಕ್ಚುಲ ಡ್ರಗ್ಸ್ ನಮ್ಮ ಆನೆಯನ್ನು ಹಿಡಿಲಿಕ್ಕೆ ಏನು ಒಂದು ಡ್ರಗ್ಸ್ ಬೇಕೋ ಅದು ಕೊಟ್ಟು ಕಳಿಸಿದ್ದಾರೆ. ಸಕ್ಕರೆ ಬೈಲಿಂದ ಸ್ಟಾಫ್ ಬಂದಿದ್ದಾರೆ. ಒಟ್ಟಾರೆ ಒಂದು 150 ಜನ ಇವತ್ತು ನಾವು ಕಾರ್ಯಾಚರಣೆ ಮಾಡಿದ್ದೀವಿ. ನಮ್ಮ ಉದ್ದೇಶ ಏನಂತ ಹೇಳಿದರೆ ಇಲ್ಲಿ ಇರುವ ಸಾರ್ವಜನಿಕರಿಗೂ ತೊಂದರೆವಾಗಬಾರದು, ಪ್ಲಸ್ ಇಲ್ಲಿ ಬಂದಿರುವ ಆನೆಗಿಂತ ತೊಂದರೆವಾಗಬಾರದು ಅಂತ ಹೇಳಿ ಎಚ್ಚರ ವಹಿಸಿ ಮಾಡಿದ್ದೀವಿ. ದೇವರ ದಯೆಯಿಂದ ಈಗ ಇವತ್ತಿನ ಒಂದು ಆಪರೇಷನ್ ಒಂದು ಯಶಸ್ವಿಯಾಗಿದೆ. ಆನೆಯನ್ನು ಸಹ ಹಿಡಿದ್ದೀವಿ. ಇನ್ನೂ ಒಂದು ಗಂಟೆಯಲ್ಲಿ ಆನೆಯನ್ನು ನಾವು ಇಲ್ಲಿಂದ ನಮ್ಮ ಸಕ್ಕರೆ ಬೈಲು ಕ್ಯಾಂಪ್ಗೆ ಶಿಫ್ಟ್ ಮಾಡ್ತೀವಿ. 3 ಆನೆ, ಒಟ್ಟು 6 ಆನೆ. ಆ್ಯಕ್ಚುಲ 3 ಆನೆ ಬಂದಿದೆ, ಇನ್ನೊಂದು 3 ಆನೆ ಇದೆ. ಆ್ಯಕ್ಚುಲ ಲೋಡ್ ಮಾಡಲಿಕ್ಕೆ ನಮಗೆ ಪ್ಯಾಕಪ್ ಆ್ಯಕ್ಚುಲ ಜನರಲ್ಲ ನೋಡಿದರೆ ಡಾಕ್ಟರ್ಸ್ ಟೀಮ್ 2 ಆನೆ ಇದ್ರೆ ಸಾಕು. ಬಟ್ ಈಗ 3 ಆನೆ ಇಟ್ಕೊಂಡು ನಾವು ಮಾಡಿದ್ದೀವಿ. ಪ್ರಾಬ್ಲಮ್ ಏನಂತ ಹೇಳಿದ್ರೆ ಜನರಲ್ಲ ಡಾಟ್ ಮಾಡುವುದು ನಾವು 6 ಗಂಟೆ ಒಳಗಡೆ ಮಾಡಬೇಕು. ಈಗ ನಾವು 5:35ಕ್ಕೆ ಡಾಟಿಂಗ್ ಅಂತ ಆಗಿದೆ. ಯಾಕಂದರೆ ಕತ್ತಲೆ ಆದಮೇಲೆ ನಾವು ಡಾಟ್ ಮಾಡಿದ್ರೆ ಆನೆ ಎಲ್ಲಿಯಾದ್ರು ಹೋಗಿ ಬಿತ್ತಿದ್ರೆ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಕೆಲವು ಸಾರಿ ಏನಾವುದು ನೀರು ಅದಾವುದು ಟ್ಯಾಂಕ್ ಏನಾವುದಿದ್ರೆ ಅಲ್ಲಿ ಹೋಗಿ ಬಿತ್ಬಿಡುತ್ತೆ. ಹಂಗಾಗಿರಿಂದ ಕತ್ತಲೆಯ ಬರುವುದಕ್ಕೆ ಮೊದಲನೇ ಡಾಟ್ ಮಾಡಬೇಕಂತ ಹೇಳಿ ನಮ್ಮ ಸಕ್ಕರೆ ಬೈಲಿಂದ ಬಂದಿರೋ 3 ಆನೆಗಳು 3 ಡಾಕ್ಟರ್ ಇಟ್ಕೊಂಡು ನಾವು ಈ ಪ್ರಯತ್ನವನ್ನು ಮಾಡಿದ್ದೀವಿ. ಡಾಟ್ 5:35ಕ್ಕೆ ಆಗಿದೆ. ಒಂದು 6 ಗಂಟೆಗೆ ಆನೆ ಬಿದ್ದಿದೆ. ಈಗ ನಮ್ಮ ನಾಗರಗೋಲೆಯಿಂದ ಆನೆ ಅದು ಬರ್ತಾ ಇದೆ, ಅದು ಸಹ ಈಗ ಬಂದ್ಬಿಡುತ್ತೆ. ಇನ್ನೂ ಒಂದು 5-10 ನಿಮಿಷದಲ್ಲಿ ಬರುತ್ತೆ. ಸೊ ಒಟ್ಟು 6 ಆನೆ ಇಟ್ಕೊಂಡು ಈ ಆನೆಯನ್ನು ನಾವು ಸ್ವಲ್ಪ ಎಪ್ಪಿಸಿ ಲಾರಿಯಲ್ಲಿ ಲೋಡ್ ಮಾಡ್ತೀವಿ. ಈಗ ಆ್ಯಕ್ಚುಲಿ ಜನರಲ್ ಏನಂದರೆ ಡೋಸೇಜ್ ಎಲ್ಲ ಡಾಕ್ಟರ್ಸ್ ಡಿಸೈಡ್ ಮಾಡೋದು, ನಾವು ಅದರಲ್ಲಿ ಇಂಟರ್ಫಿಯರ್ ಆಗೋದಿಲ್ಲ ಆಫೀಸರ್ಸು. ಯಾಕೆಂದರೆ ಆನೆ ವೆಯ್ಟ್ ಎಷ್ಟಿದೆ ಅದು ನೋಡಿಕೊಂಡೇ ಕೊಡಬೇಕು. ಡ್ರಗ್ ಹಂಗೆ ಇದೆ, ಎಟಾರ್ಫಿನ್, ಝೈಲಜಿನ್, ಕೀಟಮಿನ್ ಅಂತ ಇದೆ. ಎಟಾರ್ಫಿನ್ ಜನರಲ್ಲ ನಾವು ಆನೆ ಥರ ದೊಡ್ಡ ಪ್ರಾಣಿಗಳಿಗೆ ಎಟಾರ್ಫಿನ್ ಕೊಡ್ತಾರೆ. ಡೋಸೇಜ್ ಎಲ್ಲ ಡಾಕ್ಟ್ರೇ ಡಿಸೈಡ್ ಮಾಡಿದ್ದಾರೆ. 3 ಡಾಕ್ಟ್ರು ಡಿಸ್ಕಸ್ ಮಾಡಿಕೊಂಡು ಆನೆಗೆ ಯಾವ ಡೋಸೇಜ್ ಕೊಡಬೇಕಂತ ಹೇಳಿ ಅದು ವೆಯ್ಟ್ ರೇಷಿಯೋ ನೋಡಿ ಅವರು ಕೊಟ್ಟಿರೋದು. ಅದ್ರ ಬಗ್ಗೆ ನಾವು ಅಧಿಕಾರಿಗಳು ಮಾತಾಡಿದ್ರೆ ಅಷ್ಟು ಸರಿ ಕಾಣೋದಿಲ್ಲ, ಡಾಕ್ಟರ್ಸ್ಗಳೇ ಕರೆಕ್ಟಾಗಿ ಹೇಳಬೇಕು. ಈಗ ಏನಂತ ಹೇಳಿದ್ರೆ ಆ್ಯಕ್ಚುಲ ಕೆಲವು ಕಡೆ ಈಗ ಇದು ಒಂದು ಹೇಳ್ತಾ ಇದೀನಲ್ಲ, ಒಂದು ತಿಂಗಳ ಹಿಂದೆನೇ ಇದು ಕಾಡು ಒಳಗಡೆ ಬಿಟ್ಟಿದ್ದಾರೆ. ಒಂದು ದೊಡ್ಡ ಗುಂಪಲ್ಲಿ ಹೋಗಿ ಸೇರ್ಕೊಂಡಿದೆ ಅಂತ. ಅದು ಒಂದು 5-10 ಡೇಸ್, ಯಾಕಂದ್ರೆ ನಾವು ಟ್ರ್ಯಾಕ್ ಮಾಡ್ಬೋದು ಎಲ್ಲೆಲ್ಲಿ ಇದೆ ಅಂತ ಹೇಳಿ. ಒಂದು 5-10 ಡೇಸ್ ಆ ದೊಡ್ಡ ಗ್ರೂಪ್ ಜೊತೆಲಿ ಸೇರ್ಕೊಂಡಿತ್ತಂತ. ಬಟ್ ಜನರಲ್ ಏನಂದ್ರೆ ಗಂಡ ಆನೆಗಳು ಸ್ವಲ್ಪ ಗಲಾಟ ಮಾಡುವುದು ಜಾಸ್ತಿ. ಒಂದು ಗ್ರೂಪಲ್ಲಿ ಇರುವ ಆನೆಗಳು ಗಲಾಟ ಮಾಡ್ತಾ ಇರುತ್ತೆ. ಅದರಲ್ಲಿ ಏನೋ ಒಂದು ಗಲಾಟ ಆಗುವಾಗ ಸೆಪರೇಟ್ ಆಗಿದೆ. ಅದರ್ವೈಸ್ ಕೆಲವು ಸಾರಿ ಈವನ್ ಗ್ರೂಪಲ್ಲಿ ಸೇರಿಕೊಂಡು ಹಂಗೆ ಮುಂದಕ್ಕೆ ನಡಿಲಿಕ್ಕೂ ಶುರು ಮಾಡ್ತಾರೆ. ಸರ್, ನಿಮ್ಮ ಇಲಾಖೆಯಲ್ಲಿ ಅರವಳಿಕೆ ಕೊಡುವ ತಜ್ಞರು ಇಲ್ಲ, ಇಡೀ ರಾಜ್ಯದಲ್ಲಿ 2 ಏನೋ ಇದ್ದಾರೆ ಅನ್ನೋದು ಒಂದು ನಾವು ಹಿಂದೆ ಇದು ಮಾಡಿದಾಗ ವಿಚಾರಗಳು ತಿಳಿದು ಇದು ಸತ್ಯನಾ ಸರ್? ಆ ಥರ ಇಲ್ಲ. ಅದಾವುದು ಏನಂದ್ರೆ ಗೌರ್ಮೆಂಟ್ ಡಾಕ್ಟರ್ಸು ಒಂದು ಅದಾವುದು ಏನಂದ್ರೆ ನಮ್ಮ ಇಲಾಖೆಗೆ ಅಂತ ರೆಕ್ರೂಟ್ಮೆಂಟ್ ಇಲ್ಲ. ಸರಿನಾ? ವೆಟರ್ನರಿ ಡಿಪಾರ್ಟ್ಮೆಂಟ್ ನಮ್ಮ ಇಲಾಖೆಗೆ ಡೆಪ್ಯುಟೇಷನ್ ಬರ್ತಾರೆ. ಈಗ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಇಲಾಖೆ ನಮಗೂ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಕಡೆಯಿಂದ ಪರ್ಮಿಷನ್ ಸಿಕ್ಕಿದೆ. ನಾವು ಒಂದೊಂದು ಸರ್ಕಲಲ್ಲಿ ಒಂದೊಂದು ಡಾಕ್ಟರ್ ಔಟ್ಸೋರ್ಸ್ ಬೇಸಿಸಲ್ಲಿ ಎಲ್ಲರೂ MVSc ಒಳ್ಳೆ ಎಜುಕೇಟೆಡ್ ಡಾಕ್ಟರ್ಸ್ಗಳಿದ್ದಾರೆ. ಈಗ ಮಂಗಳೂರು ಸರ್ಕಲ್ಗೆ ಒಂದು ಡಾಕ್ಟರ್ SSV ಅಂತ ಇದ್ದಾರೆ. ಈಗ ಡಾಕ್ಟರ್ ರಮೇಶ್ ನಾಗರಗೋಳೆಯಿಂದ ಬಂದಿದ್ದಾರೆ. ದೆನ್ ಇವರು ನಮ್ಮ ಕರ್ಲಪ್ಪ ಅಂತ ಇರೋರು ನಮ್ಮ ಶಿವಮೊಗ್ಗ ಸರ್ಕಲಿಂದ ಬಂದಿದ್ದಾರೆ. ಈಗ ಎಲ್ಲ ಸರ್ಕಲಲ್ಲಿ ಡಾಕ್ಟರ್ಸ್ ಇದ್ದಾರೆ. ಬಟ್ ಸಪರೇಟ್ ರೆಕ್ರೂಟ್ಮೆಂಟ್ ಅಂತ ಇಲಾಖೆಯಲ್ಲಿ ಇಲ್ಲ. ವೆಟರ್ನರಿ ಡಿಪಾರ್ಟ್ಮೆಂಟಿಂದಾನೇ ನಾವು ತಗೊಳ್ತಾ ಇದ್ದೀವಿ. ಬಟ್ ಈಗ ನಮ್ಮಲ್ಲಿ ಸಫಿಷಿಯೆಂಟ್ ಎಲ್ಲ ಸರ್ಕಲಲ್ಲಿ ಡಾಕ್ಟರ್ಸ್ಗಳಿದ್ದಾರೆ.